ಯಾಕಕ್ಕ ಇಲ್ಲಿ ನಿಂತಿದ್ಯಾ? ಅಲ್ಲಿ ನೋಡಿದ್ರೆ ಅವಳು ತಿಂಡಿಗೆ ರೆಡಿ ಮಾಡ್ತಿದ್ದಾಳೆ. ಹ್ಞೂ ಕಣೆ ವಸು, ತಿಂಡಿ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಬಿಟ್ಟೆ. ಇವಾಗ ನಿಜವಾಗ್ಲೂ ಆತಂಕ ಆಗ್ತಾ ಇದೆ. ಯಾಕೆ? ಇನ್ನೇನೆ ಆ ಪುಣ್ಯಾತ್ ಕಿತ್ತಿ ಹೆಸರು ಬೇಳೆ ಸೊಪ್ಪಿನ ದೋಸೆನೇ ಮಾಡ್ತೀನಿ ಅಂತಿದ್ದಾಳೆ. ಮಾಡ್ಲಿ ಬಿಡಕ್ಕ, ಆ ದೋಸೆ ನಮ್ಮೆಲ್ರಿಗೂ ಫೇವ್ರೆಟ್ ಅಲ್ವಾ? ಹೌದು, ಆದರೆ ಅದನ್ನ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೂ ಗೊತ್ತಲ್ವಾ? ಆ ದೋಸೆ ಒಂದು ಹಂಚಿಗೆ ಅಂಟ್ಕೊಂಡ್ಬಿಡತ್ತೆ, ಇಲ್ಲ ಅಳತೆ ತಪ್ಪಿದ್ರೆ ಬರೋದೇ ಇಲ್ಲ. ಅವಳೇ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾಳೆ ಅಂದಮೇಲೆ ನೀನು ಯಾಕೆ ಆತಂಕ ಪಡ್ತಿದ್ಯಾ? ಅಮ್ಮಂಗೆ ಒಂದು ವೇಳೆ ಅವಳು ಮಾಡಿರೋ ತಿಂಡಿ ಇಷ್ಟ ಆಗಲಿಲ್ಲ ಅಂದರೆ? ಜಾಹ್ನವಿ ಮಾಡಿರೋ ದೋಸೆನ ಅವ್ರ ಮನೇಲಿ ಎಲ್ಲರೂ ತಿಂದು ಹೋಗ್ಲಿದಾರಂತೆ. ಹಾಗಿದ್ಮೇಲೆ ಅತ್ತೆ ಯಾಕೆ ಹೋಗ್ಲಲ್ಲ? ಒಂದು ವೇಳೆ ತೆಗಳಿದ್ರೆ? ಯಾಕಕ್ಕ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ಜಾಹ್ನವಿ ಮಾಡೋ ತಿಂಡಿ ತಿಂದು ಅತ್ತೆ ಬೈತಾರೆ ಅನ್ನೋ ಭಯನಾ ಅಥವಾ? ಯಾಕೆ ಅರ್ಧಕ್ಕೆ ನಿಲ್ಲಿಸಿದೆ? ಅಲ್ಲ, ಎಲ್ಲ ಅತ್ತೆಂದಿರ್ತಾರ ಸೊಸೆ ಬಂದು ನಿನ್ನೂ ಅಡುಗೆ ಮನೆಯಿಂದ ಹೊರಗೆ ಹಾಕ್ತಾಳೆ ಅನ್ನೋ ಇನ್ಸೆಕ್ಯೂರಿಟಿನಾ? ಏನು ಮಾತು ಅಂತ ಆಡ್ತೀಯ ವಸು? ನನಗೆ ನೀನು ಬೇರೆ ಅಲ್ಲ, ಜಾಹ್ನವಿ ಬೇರೆ ಅಲ್ಲ. ಅಮ್ಮ ಯಾವತ್ತೂ ನಮ್ಮನ್ನು ಅಡುಗೆ ಮನೆಯಿಂದ ದೂರ ಇಟ್ಟಿಲ್ಲ. ಇನ್ನು ನಾನು ಹೇಗೆ ಅಷ್ಟು ಸಣ್ಣತನ ತೋರಿಸ್ತೀನಿ? ಸಾರಿ, ಬೇಜಾರು ಮಾಡ್ಕೋಬೇಡ. ಮೊದಲನೇ ಸರ್ತಿ ಜಾಹ್ನವಿ ತಿಂಡಿ ಮಾಡಕ್ಕೆ ಹೊರಟಿರೋದು. ಇಂಥ ಸಮಯದಲ್ಲಿ ಯಾರಾದರೂ ಒಬ್ಬರು ಸರಿ ಇಲ್ಲ ಅಂತ ಹೇಳಿಬಿಟ್ರು ಸಾಕು ಕಣೆ, ಕುಗ್ಗೋಗ್ಬಿಡ್ತೀವಿ. ನಿನಗೂ ಹೀಗೆ ಆಗಿತ್ತಲ್ವಾ? ಹೌದು ವಸು, ಅದಕ್ಕೆ ಜಾಹ್ನವಿ ಬಗ್ಗೆ ನನಗೆ ತುಂಬ ಆತಂಕ ಆಗ್ತಿರೋದು. ಮದುವೆ ಆದ ಹೊಸದ್ರಲ್ಲಿ ಮೊದಲನೇ ಸಲ ನಾನು ಮಾಡಿದ ತಿಂಡಿನೂ ಹೆಸರುಬೇಳೆ ಸೊಪ್ಪಿನ ದೋಸೆನೇ. ಎಲ್ಲರನ್ನೂ ಮೆಚ್ಚಿಸ್ಬೇಕು ಅಂತ ತುಂಬ ಕಾಳಜಿಯಿಂದ ಮಾಡಿದೆ. ಆದರೆ ನನ್ನ ಹಣೆ ಬರೋಕ್ಕೆ ಒಂದು ದೋಸೆನೂ ಹಂಚಿಂದ ಏಳಲಿಲ್ಲ. ಆ ಟೆನ್ಷನಿಗೆ ಚಟ್ನಿಗೆ 2 ಸಲ ಉಪ್ಪು ಹಾಕ್ಬಿಟ್ಟೆ. ಯಾರೂ ಚಟ್ನಿನೂ ಬಾಯಿಗಿಡಲಿಲ್ಲ. ಆವತ್ತು ದೋಸೆ ಕೆಡಿಸಿದ್ದೇ ಬಂತು ಕಣೆ. ಇವತ್ತಿನವರೆಗೂ ನನಗೆ ಆ ದೋಸೆನ ಸರಿ ಮಾಡೋಕ್ಕೆ ಬರ್ತಿಲ್ಲ. ಜಾಹ್ನವಿಗೂ ಎಲ್ಲ ಹಾಗಾಗೋಗ್ಬಿಡುತ್ತೋ ಅನ್ನೋ ಆತಂಕ ಅಷ್ಟೆ. ಜಾಹ್ನವಿ ಅಮ್ಮ ಬೇಬಿಗೆ ಬೇಡವಾಗಿರೋ ಸೊಸೆ. ಲಲಿತಾ ಬೇಬಿ ಅಂತೂ ಜಾಹ್ನವಿ ಮಾಡಿರೋ ಎಲ್ಲ ಕೆಲಸದಲ್ಲೂ ತಪ್ಕೊಂಡು ಹಿಡಿತಿರ್ತಾರೆ. ತಿಂಡಿಯಲ್ಲಿ ಏನಾದರೂ ವ್ಯತ್ಯಾಸ ಆಗಿಬಿಟ್ರೆ ಸುಮ್ಮನೆ ಬಿಡ್ತಾರೇನೆ, ದೊಡ್ಡ ಹಗರಣನೇ ಮಾಡಿಬಿಡ್ತಾರೆ. ಒಂದು ದೋಸೆಯಿಂದ ಇಷ್ಟು ದೊಡ್ಡ ಹಗರಣ ಆಗತ್ತೆ ಅನ್ನೋದಾದ್ರೆ ಆ ದೋಸೆ ಮಾಡೋದೇ ಬೇಡ ಅಂತ ಜಾಹ್ನವಿಗೆ ಹೇಳ್ಬಿಡೋಣ. ನಾನು ಅವತ್ತೇ ಪಡ್ಕೊಂಡೆ, ರವಿ ಯಾವುದೋ ಚಟಕ್ ಬಿದ್ದಿದ್ದಾನೆ, ವಿಚಾರಿಸಿ ಅಂತ. ನೀವಾಗ್ಲಿ ನಿಮ್ಮ ಮಗಳಾಗ್ಲಿ ಕಿವಿ ಮೇಲೆ ಹಾಕೊಂಡ್ರೇನ್ರಿ? ಈಗ ನೋಡಿ, ಅವ್ನ ಜೇಬಲ್ಲಿ ಸಿಗರೇಟ್ ಪ್ಯಾಕ್ ಸಿಕ್ತು. ಇನ್ನು ಏನೇನ್ ಚಟಕ್ ಬಿದ್ದಿದಾನೋ. ಈಗ ಗೋಳಾಡಿದ್ರೆ ಏನೇ ಪ್ರಯೋಜನ? ಮುಂಚೆಯಿಂದ ಹದ್ದು ಬಸ್ತಾಗಿ ಇಟ್ಕೋಬೇಕಾಗಿತ್ತು. ಹದ್ ಬಸ್ತಲ್ಲಿ ಇಟ್ಕೋಬೇಡಿ ಅಂತ ನಾನು ಹೇಳಿದ್ನಾ? ಅವನಿಗೇನಾದ್ರೂ ಬುದ್ಧಿ ಮಾತು ಹೇಳಕ್ ಹೋದ್ರೆ ಅವನಿಗೇನು ಹೇಳ್ಬೇಡಿ, ಅವನೇ ಇಂದ್ರ ಚಂದ್ರ ಅಂತ ಹೇಳ್ತಿದ್ದೆ. ಇಂಥ ಹೊತ್ನಲ್ಲೂ ಚುಚ್ಚು ಮಾತಾಡೋದನ್ನ ಬಿಡೋದಿಲ್ಲ ನೋಡಿ. ನನಗೂ ಸಂಕಟ ಆಗ್ತಾ ಇದೆ ಕಣೆ, ನನ್ನ ಮಗ ಹಾದಿ ತಪ್ತಾ ಇದ್ದಾನೆ ಅಂತ. ಮಗ ಹುಟ್ಟಿದಾನೆ, ಮುಪ್ಪಿನ ಕಾಲದಲ್ಲಿ ನಮ್ಗೆ ಆಶ್ರಯ ಆಗ್ತಾನೆ ಅಂತ ಊರೆಲ್ಲ ಸಿಹಿ ಹಂಚ್ಕೊಂಡು ತಿರ್ಗಾಡಿದ್ದೀರಿ. ಈಗ ನೋಡಿ, ನಮ್ ಜೀವಕ್ಕೆ ಆಶ್ರಯ ಆಗೋದಿರ್ಲಿ, ಅವನ್ ಜೀವನಾನೇ ಹಾಳು ಮಾಡ್ಕೋತಿದ್ದಾನಲ್ರಿ. ಬರ್ಲಿ ಇವತ್ತು ಅವ್ನ್ ಬಾಯಿಗೆ ಬರೆ ಇಡ್ತೀನಿ ನಾನು. ಕಲಾಮ ಬರ ತುರಿರಿ. ಬೇಗ ಬಾರ, ತಗೊಳ್ಳು ರುಬ್ಬ. ಕಲಾಚಿಕಮ್ಮ, ಚಟ್ನಿಗೆಲ್ಲ ರೆಡಿ ಆಗಿದೆ, ಕೊಬ್ಬರಿ ಆಗಿದೆ, ಇದಕ್ಕೆ ಹಾಕ್ಬಿಡಿ. ಶ್ರೀ, ರೆಡಿನಾ? ಹಾ, ರೆಡಿ. ಥ್ಯಾಂಕ್ ಯು. ಓ ಮೋಸನಪ್ಪ, ಗಂಡನ್ ಮಾತ್ರ ಥ್ಯಾಂಕ್ಸಾ? ನಿಮಗೂ ಥ್ಯಾಂಕ್ಸ್. ಓಕೆನಾ? ಅದೇ. ಶ್ರೀ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಜಾನು ಫಸ್ಟ್ ಟೈಮ್ ತಿಂಡಿ ಮಾಡ್ತಿದ್ದಾಳೆ, ಸಹಾಯ ಮಾಡಬೇಕು ಅನ್ನೋಷ್ಟು ಮಾಡ್ತಿದ್ದೀನಿ. ಹೇ, ನೀವೇನು ಇವಾಗ ಬರ್ತಿದ್ದೀರಾ? ಜಾಹ್ನವಿ ಬಾಮ್ಮ, ನಾನೇ ತಿಂಡಿ ಮಾಡ್ತೀನಿ. ಬೇಡ ಅತ್ತೆ, ನಾನೇ ಮಾಡ್ತೀನಿ. ನಾವೆಲ್ಲ ಸೇರಿ ರೆಡಿ ಮಾಡಿದೀವಿ, ಈಗಲೇ ನಾವು ಬಂದ್ಬಿಟ್ರು ದೊಡ್ಡದಾಗಿ. ಏನು ತಿಂಡಿ? ಅದೇ ರಾತ್ರಿ ಹೇಳಿದ್ನಲ್ಲ, ಹೆಸರು ಬೇಳೆ ದೋಸೆ. ಅಲ್ಲ ಕಣೋ, ಸರಿ ಚಟ್ನಿ